ಬೆಂಕಿಯ ಮಡಿಲಲ್ಲಿ. ಏನ್ ಚಿನ್ನ ನಿನ್ ಕುರಿಮರಿ ಹೆಸರು? ಪಚ್ಚಿ ಅಂತ. ಪಚ್ಚಿ ಒಂದ್ಸತಿ ಕೊಟ್ ನೋಡು, ಕಚ್ಬಿಡ್ತೀನಿ. ಯಾಕೆ ಹೆಂಗೈತೆ ಮೈಕೆ? ಕೈ ಚಪ್ಲಿ ತಗೊಂಡ್ರೆ ಹೆಂಗಿರುತ್ತೆ ಗೊತ್ತಾ? ಚಪ್ಲಿನ ತಗೋ ಚಿನ್ನ, ಓಡೋಕೆ ಸೂಪರ್ ಆಗಿರುತ್ತೆ. ಮಾಡ್ತೀನಿ ನಿಂಗೆ. ಪಾತ್ರೆಯಲ್ಲಿ ಊಟ ಹಾಗೆ ಐತೆ, ನೀನು ಊಟ ಮಾಡಿಲ್ವಾ? ಮಲ್ಲಿ, ಊಟ ಮಾಡದೆ ಇದ್ರೆ ಏನ್ ಸಿಗ್ತೈತೆ ಹೇಳು? ಊಟ ಮಾಡು. ಇಲ್ಲ, ನಾವು ಉಣ್ಣಕ್ಕಿಲ್ಲ. ನೋಡವ ಅವ್ರ ಎದೆನಾಗೆ ನನ್ ಮ್ಯಾಕ್ ಪಿರುತಿ ಇದೆಯೋ ಇಲ್ವೋ ಅಂತ ಇಲ್ಲೇ ಗೊತ್ತಾಯ್ತದೆ. ಜಮುನಾ, ಅವ್ರು ಬಂದೇ ಬರ್ತಾರೆ, ಆ ನಂಬಿಕೆ ನನ್ಗೈತೆ. ಅವ್ರು ಕೊಟ್ಟ ಮಾತು ಯಾವತ್ತೂ ತಪ್ಪೋದಿಲ್ಲ, ಯಾವತ್ತೂ ತಪ್ಪೋದಿಲ್ಲ. ಮಂಜಣ್ಣ ಬಾಯ್ಲಿ ಬಾ. ಏನತ್ರ ಜಣ ಹೆಂಗ್ ಕಿಶನ್ ಎರ್ಕೊಂಡಿದ್ದೀರಾ? ಮಂಜಣ್ಣ ಗೋಪಿ ಅಣ್ಣ ನೋಡ್ತೀಯಾ? ಇಲ್ಲ ರಾಜಣ್ಣ. ನನ್ ಮಗಿ ರಾಜಿ ನೋಡ್ತೀಯಾ? ಇಲ್ಲ ರಾಜಣ್ಣ, ನೋಡ್ಲಿಲ್ಲ. ಹೆಂಗ್ ಕಿಶನ್ ಎರ್ಕೊಂತ ಇದ್ದೀರಾ? ಅದು ಆಮೇಲೆ ಹೇಳ್ತೀನಿ, ಬರ್ತೀನಿ. ತಗಾಳಪ್ಪ ಬಂದ್ಲು, ಗಂಡನ್ ನೋಡಿ ಕಣ್ಣು. ದಿನ ಇದೇ ರಾಮಾಯಣ ಆಗೋಯ್ತು. ಚಿಕ್ಕ ಸಾವುಕಾರ ಇದಾರಲ್ಲ, ಶ್ರೀಕಾಂತ್ ಸಾವುಕಾರ, ಹಾ, ಅವ್ರನ್ನ ಇವಳು ಗಂಡ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಇನ್ನೇನ್ ಮಾಡ್ತಾಳ ಅವಳು? ಗಂಡನ ಮುಖ ನೋಡಿಲ್ಲ ತಿನ್ನು. ಯಾರನ್ ಬೇಕಾದ್ರೆ ಗಂಡ ಅಂತ ಒಪ್ಕೊಂಡ್ಬಿಡ್ತಾಳ. ಅದೇ ಅಪ್ಪ ಬಂದಿರೋದು. ನಮ್ಮಲ್ಲಿ ಯಾರಾದ್ರೂ ಗಂಡ ಅಂತ ಹೇಳಿದ್ರೆ ಸಾಕು, ಅವ್ರನ್ನ ಒಪ್ಕೊಂಡ್ಬಿಡ್ತಾಳೆ. ಯಜಮಾನ್ರಿಂದೇ ಬರ್ತವ್ರಲ್ಲ, ಅವ್ರನ್ನ ಚಿಕ್ಕ ಸಾವುಕಾರ ಅಂದಿರ್ಬೇಕು. ಅಯ್ಯ, ನನ್ ಬುದ್ಧಿಗಿಷ್ಟು. ರಾಜಿಯಲ್ಲಿ ರಾಜಿ ಕರ್ಕೊಂಡ್ ಬರ್ಲಿಲ್ವಾ? ಕೇಳ್ತಾ ಇರೋದು ರಾಜಿಯಲ್ಲಿ. ಪಾಪ ಮಲ್ಲಿ, ಅವಳು ಊಟನೂ ಮಾಡಿಲ್ಲವಾ? ಯಾಕಂತ? ಅವಳು ಸುರೇಶ ಬರ್ತಾನೆ ಅಂತ ಕಾಯ್ತಾ ಕೂತಿದ್ಲು. ಅದಕ್ಕೆಯ ನೀನು ಕಾಯ್ತಾ ಕುತ್ಕೋಬೇಡ, ಊಟ ತಿಂಡಿ ಮಾಡು ಅಂತ ಹೇಳ್ದೆ. ಆಟೆಯ. ಹಂಗಾರೆ ಆ ಸುರೇಶಪ್ಪ ಬರೋ ಗಂಟ ಊಟ ತಿಂಡಿ ಏನು ಮಾಡಕ್ಕಿಲ್ವಂತೋ? ಹಂಗಲ್ಲವಾ, ದಿನ ಮಕ ತೋರ್ಸೋಗ್ಬೇಕಂತ ಮಾತ್ ತಕೊಂಡವಳಂತೆ. ಅದಕ್ಕೆಯ ಸುರೇಶ ಬರೋವರೆಗೂ ಊಟ ತಿಂಡಿ ಮಾಡಕ್ಕಿಲ್ಲ ಅಂತ ಕುತ್ಕೊಂಡವಳೆ. ಸರಿ ಸರಿ ಬಿಡು, ನೀನ್ ಒಳಕ್ ಹೋಗು. ಅವ ನಾನ್ ನೋಡ್ಕತಿಕನ್ ಹೋಗೆ. ನೀವೇನಾರ ಹೇಳಿ ಶ್ರೀಕಾಂತಪ್ಪನ್ಗೆ ಎಲ್ಲ ಹೇಳ್ಕೊಡ್ಬೇಕು. ಅವ್ರ ಕೈಯಲ್ಲಿ ಏನು ಆಗಕ್ಕಿಲ್ಲ. ಚಂದ್ರಿ, ಬಂಗ್ಲೆ ಜನ ಎಲ್ಲ ಅವ್ರ ಬಗ್ಗೆ ಆಡ್ಕೊಳ್ಳೋದ್ ನೋಡಿದ್ರೆ ನನ್ ಒಟ್ಟು ಉರಿತದೆ. ಆದ್ರೂ ನೀವೇ ಹೇಳಿ ಅಮ್ಮವ್ರೆ, ಈಗ ಯಜಮಾನ್ರು ಅಪ್ಪಣೆ ಮಾಡಿದ್ರು, ಅಪ್ಪಣೆ ಮಾಡೋದ್ಮ್ಯಾಕಾದ್ರೂ ಏನಾದ್ರೂ ಆಯ್ತಾ? ಇಲ್ವಲ್ಲ. ಅಂದ್ಮ್ಯಾಕೆ ಯಜಮಾನ್ರ ಮಾತಿಗೆ ಏನ್ ಬೆಲೆ ಬಂತು? You